ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಶಿವ. ಸುವರ್ಣ ಲಂಕೆ, ಎಲ್ಲಿ ನೋಡಿದರೂ ಚಿನ್ನದ ಅರಮನೆಗಳು, ವೈಭವೋಪೇತವಾದಂತಹ ರಾಜ್ಯ ಲಂಕೆ. ಆ ಲಂಕೆಯ ರಾಜ ದಶಕಂಠ ರಾವಣ. ಲಂಕೆ ರಾವಣನ ರಾಜ್ಯವಾಗಿರಲಿಲ್ಲ. ಮೊದಲು ಅದು ಕುಬೇರನ ರಾಜ್ಯವಾಗಿತ್ತು. ಕುಬೇರ ರಾವಣನ ಸಹೋದರ. ರಾವಣ ಆ ಕುಬೇರನನ್ನು ಸೋಲಿಸಿ ಪುಷ್ಪಕ ವಿಮಾನ ಸಹಿತವಾಗಿ ಲಂಕೆಯನ್ನ ವಶಪಡಿಸಿಕೊಂಡ. ತನ್ನಂತಹ ಬಲಶಾಲಿಗಳು ತ್ರಿಭುವನದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಆ ರಾವಣೇಶ್ವರ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ವಿಹಾರವನ್ನು ಹೊರಟಿದ್ದಾನೆ. ವಿಮಾನ ಬರ್ತಾ ಬರ್ತಾ ಕೈಲಾಸದ ಬಳಿಗೆ ಬಂದಿದೆ. ಕೈಲಾಸದಲ್ಲಿ ಪಾರ್ವತಿ ಸಹಿತನಾಗಿ ಆ ಉಮಾಮಹೇಶ್ವರ ಶಂಭೋ ಶಂಕರ ವಿರಾಜಮಾನನಾಗಿದ್ದಾನೆ. ನಂದೀಶ್ವರನನ್ನ ಕರೆದು ಆ ಈಶ್ವರ ಹೇಳ್ತಾನೆ, ನಂದಿ, ನಾನು ಪಾರ್ವತಿ ದೇವಿ ಜೊತೆ ಏಕಾಂತದಲ್ಲಿ ಇರ್ತೀನಿ. ಮನುಷ್ಯ, ರಾಕ್ಷಸ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷಾದಿಯಾಗಿ ಯಾರೂ ಕೈಲಾಸ ಪರ್ವತದ ಬಳಿ ಬರ್ದಿರೋ ಹಾಗೆ ನೋಡ್ಕೋ. ನಂದೀಶ್ವರ ಶಿವಕಿಂಕರ, ಆಗ್ಲಿ ಮಹಾಸ್ವಾಮಿ, ನಾನು ಕಾವಲು ಕಾಯ್ತೇನೆ ಎಂಬುದಾಗಿ ಹೇಳಿ ಅವನು ಆ ಕೈಲಾಸ ಪರ್ವತದ ದ್ವಾರದ ಬಳಿ ನಿಲ್ತಾನೆ. ರಾವಣೇಶ್ವರನ ಪುಷ್ಪಕ ವಿಮಾನ ಅಲ್ಲಿ ಬರ್ತಾ ಇದೆ. ಬರ್ತಾ ಇದ್ದ ಹಾಗೆ ಕೈಲಾಸ ಪರ್ವತದ ಬಳಿ ತಟ್ ಅಂತ ನಿಂತು ಹೋಯ್ತು. ರಾವಣ ಯೋಚನೆ ಮಾಡ್ತಾನೆ, ಇದೇನಿದು? ನನ್ನ ಪುಷ್ಪಕ ವಿಮಾನ ಹೀಗೆ ನಿಲ್ಲೋದಕ್ಕೆ ಕಾರಣವೇನು? ನೋಡ್ತಾನೆ, ನಂದೀಶ್ವರ ಅಲ್ಲಿ ನಿಂತಿದ್ದಾನೆ. ನಂದೀಶ್ವರ ಕೂಗಿ ಹೇಳ್ತಾನೆ, ಏ ರಾವಣೇಶ್ವರ, ಇದು ಕೈಲಾಸ ಪರ್ವತ. ಮಹಾಶಿವನ ಆಜ್ಞೆ ಇಲ್ಲದೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ರಾವಣ ನಗ್ತಾನೆ. ಅವನಿಗೆ ತನ್ನ ಬಲದ ಬಗ್ಗೆ ಅಪರಿಮಿತವಾದ ವಿಶ್ವಾಸ, ನಂಬಿಕೆ. ಹಾಗಾಗಿ ಈಶ್ವರನ ಬಗ್ಗೆಯೂ ಅವನು ಯೋಚನೆ ಮಾಡ್ತಾ ಇಲ್ಲ. ಆದರೇನಂತೆ, ಎಲ್ಲವೋ ನಂದೀಶ್ವರ, ಕಪಿ ಮುಸುಡಿಯವನೇ, ನೀನು ನನಗೆ ಹೇಳಲು ಯಾರು? ನಂದೀಶ್ವರನಿಗೆ ಅಸಾಧ್ಯವಾದ ಕೋಪ ಬಂತು. ನನ್ನನ್ನ ಕೋತಿಯ ಮೂತಿ ಎಂದು ಹೇಳಿದೆಯಲ್ಲವೇ? ಎಲ್ಲವೋ ರಾವಣೇಶ್ವರ, ಆ ಕಪಿಗಳ ಸೈನ್ಯದೊಂದಿಗೆ ಬಂದಂತಹ ರಾಮಚಂದ್ರನ ಬಳಿ ನೀನು ಸೋಲುವಂತಾಗಲಿ ಅಂತ ಹೇಳಿ ಶಾಪವನ್ನು ಇಡ್ತಾನೆ. ಯಾವ ಶಾಪಕ್ಕೂ ಜಗ್ಗುವವನಲ್ಲ ರಾವಣೇಶ್ವರ. ನಾನು ಈ ಕೈಲಾಸ ಪರ್ವತವನ್ನ ಎತ್ತಿ ಬಿಸಾಕು ಬಿಡ್ತೇನೆ, ಆಮೇಲೆ ನಾನು ಪುಷ್ಪಕ ವಿಮಾನದಲ್ಲಿ ಮುಂದೆ ಹೋಗ್ತೇನೆ ಎಂಬುದಾಗಿ ನಿರ್ಧಾರವನ್ನ ಮಾಡಿ ತನ್ನ 20 ತೋಳುಗಳನ್ನ ಚಾಚಿ ಕೈಲಾಸ ಪರ್ವತವನ್ನ ಎತ್ತೋದಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಆಕಾಶ ಮಾರ್ಗವಾಗಿ ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಹೋಗ್ತಾ ಇರ್ತಾರೆ. ನೋಡ್ತಾರೆ, ರಾವಣೇಶ್ವರ ಏನೋ ಮಾಡ್ತಾ ಇದ್ದಾನೆ. ಎಷ್ಟೇ ಆದ್ರೂ ರಾವಣ ಅವರ ಮೊಮ್ಮಗನಾಗಬೇಕು. ನಾರಾಯಣ ನಾರಾಯಣ ಅಂತ ಹೇಳಿ ಥಟ್ ಅಂತ ಪ್ರತ್ಯಕ್ಷರಾದ್ರು. ಎಲ್ಲವೋ ರಾವಣೇಶ್ವರ, ಏನು ಮಾಡ್ತಾ ಇದೆಯಪ್ಪ? ನಾರದ್ರೆ, ಸರಿಯಾದ ಸಮಯಕ್ಕೆ ಬಂದ್ರಿ. ನನ್ನ ಬಲ ಪರಾಕ್ರಮವನ್ನ ನೋಡಿ, ನನ್ನ ಪರಾಕ್ರಮದ ಬಗ್ಗೆ ತ್ರಿಲೋಕಗಳಿಗೂ ಹೋಗಿ ತಿಳಿಸಿ. ಅಪ್ಪ, ನಿನ್ನ ಪರಾಕ್ರಮದ ಬಗ್ಗೆ ತಿಳಿಸೋದೇನು ಬಂತು? ಮೊದಲು ಏನು ಮಾಡ್ತಿದ್ಯಾ ಅದನ್ನು ಹೇಳೋ. ರಾವಣ ಅಂತಾನೆ, ನಾರದ್ರೆ, ನಾನು ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದೆ. ಈ ಕೈಲಾಸ ಪರ್ವತ ನನ್ನನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಕೈಲಾಸ ಪರ್ವತವನ್ನ ಎತ್ತಿ ಬಿಸಾಕ್ ಬಿಡ್ತೀನಿ, ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ನಾರದ್ರು ಅಂತಾರೆ, ಅಯ್ಯೋ ಅವಿವೇಕಿ, ಎಂತಹ ಮಾತನ್ನ ಆಡ್ತಾ ಇದೀಯಪ್ಪ ನೀನು. ಕೈಲಾಸ ಪರ್ವತ ಅಂದ್ರೇನು, ಅದನ್ನು ಬಿಸಾಕೋಣ ಅಂದ್ರೇನು? ನಿನಗೇನಾದ್ರೂ ಬುದ್ಧಿಭ್ರಮಣೆ ಆಗಿದೆಯಾ? ನಾರದ್ರೆ, ನನ್ನ ಪರಾಕ್ರಮದ ಬಗ್ಗೆ ನಿಮಗೆ ಏನು ಗೊತ್ತು? ಈಗ ನೋಡಿ ನನ್ನ ಪರಾಕ್ರಮನ ಅಂತ ಹೇಳಿ
ತನ್ನ 20 ಕೈಗಳನ್ನ ಆ ಕೈಲಾಸ ಶಿಖರದ ಬುಡಕ್ಕೆ ಹಾಕಿ ಎತ್ತಲು ಪ್ರಯತ್ನಿಸ್ತಾ ಇದ್ದಾನೆ. ಒಂದು ನಿಮಿಷ ಪ್ಲೀಸ್. ಹಲೋ, ಹೇಗಿದ್ದಾಳೆ ಚಾರು? ಒಳ್ಳೆ ಗೊಂಬೆ ಥರ ಇಲ್ಲ? ಗೊಂಬೆ ಅಲ್ವೋ ಮುಟ್ಟಾಳ, ಗೋಸುಂಬೆ. ಯಾವಾಗಲೂ ನನ್ನ ಡಿಗ್ರೇಡ್ ಮಾಡೇ ಮಾತಾಡಿಸ್ತಿದ್ದೆಲ್ಲ, ಈಗ ಗೊತ್ತಾಯ್ತಾ ಈ ಜಯಂತನಿಂದೆ ಎಷ್ಟು ಜನ ಹುಡುಗಿಯರು ಮುತ್ಕೋತಾರೆ ಅಂತ? ಏನಾ ಲುಕ್ಕು? ಇನ್ನೂ ಡೌಟಾ? ಇರು ತೋರಿಸ್ತೀನಿ. ಜಯಂತ್ ಅವ್ರೆ, ಏನಾಯ್ತು? ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಕೆಮ್ಮು ಬರ್ತಾರೆ. ನೋಡಕೊಳ್ಳೆ ಲಡ್ಡು ತರ ಇದ್ದೀರಾ. ಯಾರು ಹಾಳಾದವ್ರು ಕಂಡ್ಬಿತ್ತೋ ಏನೋ. ಒಂದು ನಿಮಿಷ, ದೃಷ್ಟಿ ತೆಗಿಲ್ಲ? ಬೇಡ ಚಾರು, ಜಸ್ಟ್ ಒಂದು ಗ್ಲಾಸ್ ನೀರು ತಗೊಂಬ ಸಾಕು. ಒಂದು ನಿಮಿಷ ತರ್ತೀನಿ. ಹಲೋ, ಹೇಗೆ ನಮ್ಮ ಜಾದು? ಮ್ಯಾಗ್ನೆಟ್ ಇದ್ದಂಗಮ್ಮ. ಹುಡುಗಿರು ಕ್ಷಣದಲ್ಲೇ ಅಟ್ರಾಕ್ಟ್ ಆಗಿಬಿಡ್ತಾರೆ. ಜಯಂತ್ ಅವರೇ ತಗೊಳ್ಳಿ. ಥ್ಯಾಂಕ್ಸ್. ಒಂದು ಗ್ಲಾಸ್ ಜ್ಯೂಸ್ ಸಿಗ್ಬೋದಾ? ಹಾ ತರ್ತೀನಿ. ಎಂ ಹೇಗೆ? ಸೂಪರ್. ಕಂತೆಗೆ ತಕ್ಕ ಬೊಂತೆ ಅಂತಾರಲ್ಲ, ಹಾಗಿದೆ ನಿಮ್ ಜೋಡಿ. ಮಿಸ್ಟರ್, ಬೇಗ ಮದುವೆ ಆಗಿ ನಿಮ್ ದೊಂಬರಾಟ ನೋಡಕ್ಕಾಗ್ತಿಲ್ಲ. ಜಯಂತ್ ಅವ್ರೆ, ಅದ್ಯಾಕೆ ಹಾಗಾಡತ್ತೆ? ಹೊಟ್ಟೆ ಉರಿಯೋದಕ್ಕೆ. ನೀ ಜ್ಯೂಸ್ ಕುಡೀರಿ. ಒಂದು ನಿಮಿಷ ಇಟ್ಕೋ. ಯಾಕೆ? ಪ್ಲೀಸ್ ಇಟ್ಕೋ, ಹೇಳ್ತೀನಿ. ಒಂದು ನಿಮಿಷ ಬಂದೆ. ನಾನು ಬರ್ತೀನಿ. ಪರವಾಗಿಲ್ಲ, ನಾನು ಬರ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲ, ನಾನು ಬರ್ತೀನಿ. ಪ್ಲೀಸ್. ಛೀ, ಹೋಗಿಪ್ಪ. ಏ ಚಾರು, ಬಾರ ಇಲ್ಲಿ. ಅಮ್ಮ, ಯಾಕೆ ಅವನು ಹಿಂದಿಂದ ಹಂಗೆ ಓಡಾಡ್ತಾ ಇದೆಯಾ? ನೋಡಿದವ್ರು ಏನು ಅನ್ಕೋತಾರೆ? ಅಮ್ಮ ಅದು ನೀನು ಹೀಗೆ ಆಡ್ತಿದ್ರೆ ಅವ್ನು ಹೆದರ್ಕೊಂಡಿಲ್ಲ, ಅದು ಓಡೋಗ್ಬಿಡ್ತಾನೆ ಅಷ್ಟೇ. ಮಾಡೋದ್ರಿಂದ 3 ಕಾಸಿನ ಬೆಲೆ ಇರಲ್ಲ ಕಡೆ. ಅಮ್ಮ, ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ. ಕುಕ್ಕುರ್ಬಿಡಿ ಇಲ್ಲಿ, ಕುಕ್ಕುರ್ಬಿಡಿ. ಅಲ್ಲಿ ನೋಡಿ, ಆ ಪ್ರೊಫೈಲ್ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ಲ? ಝೂಮ್ ಮಾಡು. ಛಾಯಾ, ಎಷ್ಟು ಮಜಾ ಇದೆ ಅಲ್ವಾ ಚಾಟ್ ಮಾಡೋದಕ್ಕೆ? ಹ್ಞೂ ಕಣೆ, ನಮ್ಮನೇಲೂ ಕಂಪ್ಯೂಟರು ಇಂಟರ್ನೆಟ್ಟು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮನೇಲಿ ನಮ್ಮಪ್ಪ ಅನ್ನೋ ಪ್ರಾಣಿ ಇದೆಯಲ್ಲ, ಅದು ನಮಗೆ ಯಾವುದಕ್ಕೂ ಬಿಡಲ್ಲ. ಎಲ್ಲದಕ್ಕೂ ಕೊಯ್ಯ ಅಂತ ಬಡ್ಕೋತಾನೆ ಇರ್ತಾರೆ. ನೀನೇ ಲಕ್ಕಿ ಕಣೆ ಮೇಘ, ಆರಾಮಾಗಿ ಮನೇಲೇ ಕೂತ್ಕೊಂಡು ಯಾವಾಗ ಬೇಕಾದ್ರೂ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಬೋದು. ಇದ್ರಲ್ಲಿ ನಂದು ಏನೂ ಇಲ್ಲಮ್ಮ, ಎಲ್ಲ ಮಯೂರಿದೆ. ಆ ಮಯೂರಿ ನಿಜವಾಗ್ಲೂ ಡೈನಮೈಟ್ ಬಿಡಮ್ಮ. ಅನ್ಕೊಂಡಿದ್ದನ್ನ ಸಾಧಿಸೇ ಬಿಡ್ತಾಳೆ.
ಇಂಟರ್ನೆಟ್ ಬೇಕು ಅನ್ಕೊಂಡ್ಲು, ಹೋಗಿ ತಂದೆ ಬಿಟ್ಲು. ಇದನ್ನ ಹೊರಗಡೆ ಎಲ್ಲರೂ ಹೇಳಿಯ, ಆಮೇಲೆ ಇದು ಬಾಯಿಂದ ಬಾಯಿಗೆ ಹರಡಿ ನಮ್ಮನೆ ತನಕ ಬಂದ್ಬಿಡುತ್ತೆ. ಆಮೇಲೆ ನಮ್ ಕತೆ ಗೋವಿಂದ. ಕೈಕಸಾದೇವಿ ರಾವಣನ ಅಭ್ಯುದಯಕ್ಕಾಗಿ ಲಂಕೆಯ ಸಮುದ್ರ ದಡದಲ್ಲಿ ಮರಳಿನಲ್ಲಿ ಲಿಂಗವನ್ನು ಮಾಡಿ ಆ ಮಹಾದೇವನನ್ನ ಪೂಜೆ ಮಾಡ್ತಾ ಇದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ನಟವರ ರುಂದರ ನಲ್ಲಿ ವಾಹನ ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಶಂಕರ ಮೃತ್ಯುಂಜಯ ಕೈಲಾಸವಾಸ, ನನ್ನ ಮಗನಾದ ರಾವಣೇಶ್ವರನ ಅಭ್ಯುದಯ ನಿನ್ನ ಹೊಣೆ ಸ್ವಾಮಿ. ನನ್ನ ಮಗ ಶ್ರೇಯಸ್ಕರನಾಗಿರಲಿ, ಅವನ ಕೀರ್ತಿ ಹೆಚ್ಚಲಿ ಎಂಬುದಾಗಿ ಕೈಕಸಾದೇವಿ ಶಿವನನ್ನ ಪ್ರಾರ್ಥನೆಯನ್ನ ಮಾಡಿದ್ಲು. ಅವಳ ಭಕ್ತಿಯನ್ನ ನೋಡಿ ಮಹಾದೇವ ಮೆಚ್ಚಿದ್ದಾನೆ, ಮುಗುಳ್ನಕ್ಕಿದ್ದಾನೆ. ಆಹಾ, ಎಂತಹ ಭಕ್ತಿ ಕೈಕಸಾದೇವಿಯದು! ಇದನ್ನು ನೋಡಿದಂತಹ ದೇವತೆಗಳೆಲ್ಲ ನಿಬ್ಬೆರಗಾದ್ರು. ಅಬ್ಬಬ್ಬಾ, ಎಂತಹ ಭಕ್ತಿ! ದೇವತೆಗಳಾದ್ರೂ ಕೂಡ ಶಿವನಿಂದ ಬೇಷ್ ಅನ್ನಿಸ್ಕೊಳ್ಳೋಕ್ಕಾಗೋಲ್ಲ, ಅಂಥದ್ರಲ್ಲಿ ಈ ತಾಯಿ ಬೇಷ್ ಅನ್ನಿಸ್ಕೊಂಡಿದ್ದಾಳೆ ಅಂದಮೇಲೆ ಎಂತಹ ಭಕ್ತಿ, ಎಂತಹ ಪೂಜೆ ಕೈಕಸಾದೇವಿಯದು! ನಾವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಬೇಕು, ಶಿವನಿಗೆ ನಮಸ್ಕಾರವನ್ನು ಮಾಡಬೇಕು ಎಂಬುದಾಗಿ ದೇವತೆಗಳೆಲ್ಲ ದಡ 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 ದಡನೆ ಭೂಲೋಕಕ್ಕೆ ಬಂದಿದ್ದಾರೆ. ಇದನ್ನ ನೋಡಿದ ಸಮುದ್ರ ರಾಜ, ಆಹಾ, ದೇವತೆಗಳೇ ಬಂದು ನಿಂತು ನೋಡುವಂತಹ ಪೂಜೆ ಕೈಕಸಾದೇವಿಯದು ಎಂದ ಮೇಲೆ ಈಕೆಯ ಪೂಜೆ ಭಕ್ತಿ ಅನನ್ಯವಾದದ್ದು. ನಾನು ಕೂಡ ಮಹಾದೇವನಿಗೆ ನಮಸ್ಕಾರವನ್ನು ಮಾಡಬೇಕು ಎಂಬುದಾಗಿ ತನ್ನ ಬಾಹುಗಳನ್ನು ಒಮ್ಮೆ ಬೀಸಿದ್ದಾನಂತೆ ಸಮುದ್ರ ರಾಜ. ಜೋರಾದ ಅಲೆಗಳು ಎದ್ದಿವೆ. ಆ ಅಲೆಗಳಲ್ಲಿ ಕೈಕಸಾದೇವಿಯ ಪೂಜಾ ಸಾಮಗ್ರಿಗಳು, ಅವಳು ನಿರ್ಮಿಸಿದ ಮರಳಿನ ಶಿವಲಿಂಗ ಎಲ್ಲವೂ ಕೊಚ್ಚಿ ಹೋಗಿ ಸಮುದ್ರದಲ್ಲಿ ಲೀನವಾಗಿವೆ. ಕೈಕಸಾದೇವಿ ಕಣ್ಮುಚ್ಚಿ ಕುಳಿತು ಶಿವನನ್ನ ಧ್ಯಾನಿಸ್ತಾ ಇದ್ಲು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದಾಗಿ ಶಿವನ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನಿಸಿದ ಕೈಕಸಾದೇವಿ
ಕಣ್ತೆರೆದು ನೋಡುತ್ತಾಳೆ. ಶಿವಲಿಂಗವಿಲ್ಲ, ತಾನು ತಂದಿದ್ದ ಪೂಜಾ ಸಾಮಗ್ರಿಗಳಿಲ್ಲ. ಆಕೆಯ ಕಣ್ಣುಗಳು ತುಂಬಿ ಬಂದವು. ಅಯ್ಯಯ್ಯೋ, ಇದೆಂತಹ ಕೆಲಸವಾಯಿತು ಎಂಬುದಾಗಿ ನೊಂದುಕೊಂಡು ಅರಮನೆಗೆ ಹಿಂತಿರುಗಿದ್ದಾಳೆ ಕೈಕಸಾದೇವಿ. ರಾವಣೇಶ್ವರ ನೋಡಿದ. ತನ್ನ ತಾಯಿಯ ಕಣ್ಣಿನಲ್ಲಿ ಕಣ್ಣೀರು. ಅಮ್ಮ, ನಿನ್ನ ಕಣ್ಣಲ್ಲಿ ನೀರು. ಅದೇನಾಯ್ತು ಹೇಳು ಮಾತೆ? ನನ್ನಂತಹ ಮಗನಿದ್ದು ನೀನು ಕಣ್ಣೀರು ಹಾಕಬಾರದು. ಅದೇನಾಯ್ತು ಹೇಳು? ರಾವಣ ಕಂದ, ನಾನು ಪೂಜೆ ಮಾಡ್ತಾ ಇದ್ದೆ. ಆ ಸಮುದ್ರ ರಾಜ ಪೂಜಾ ಸಾಮಗ್ರಿಗಳನ್ನ ಲಿಂಗ ಸಮೇತವಾಗಿ ಕೊಚ್ಕೊಂಡು ಹೋಗ್ಬಿಟ್ನಪ್ಪ. ನಾನಿನ್ನು ಬದುಕಿರಬಾರ್ದು ಕಣೋ. ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನ ನಿವಾರಣೆ ಮಾಡುವಂಥವನು ಆ ನಮ್ಮ ಗಜಾನನ, ಮೋದಕ ಪ್ರಿಯ. ಅವನಿಗೆ ಮೋದಕಗಳನ್ನು ನೈವೇದ್ಯ ಮಾಡಿ ಅವನು ನಿಮ್ಮ ಅಭೀಷ್ಟವನ್ನ ನೆರವೇರಿಸ್ತಾನೆ. ದೇವತೆಗಳೆಲ್ಲ ವಿನಾಯಕನನ್ನ ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೇ ಗಜಾನನ, ಹೇ ಗಜಾನನ ಲಂಬೋದರ ವಿಘ್ನನಾಶಕ. ಹೇ ಗಜಾನನ ಲಂಬೋದರ ವಿಘ್ನನಾಶಕ. ಮೋದಕ ಪ್ರಿಯನೇ, ಮೋದಕ ಪ್ರಿಯನೇ, ಮಯೂರಿ, ವಿಘ್ನ ನಿವಾರಕ. ಮೋದಕ ಪ್ರಿಯನೇ, ವಿಘ್ನ ಮೇಘ ಇಲ್ಲಿ? ನನಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ. ಮೇಘ ಎಲ್ಲಿಗೆ ಹೋದ್ಲು? ದೇವತೆಗಳ ಸ್ತೋತ್ರವನ್ನು ಕೇಳಿ ಸಂತುಷ್ಟನಾದಂತಹ ವಿನಾಯಕ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ದೇವತೆಗಳೇ, ನನಗೆ ನೀವು ಮಾಡಿದ ಸ್ತೋತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿಮಗೆ ಏನು ವರ ಬೇಕೋ ಕೇಳಿ. ದೇವತೆಗಳಂದ್ರು, ವಿನಾಯಕ, ಲೋಕ ಕಲ್ಯಾಣಾರ್ಥವಾಗಿ ನಾನು ನಿನ್ನನ್ನು ಕೇಳ್ತಾ ಇರೋದು ಇಷ್ಟೇ ಅಪ್ಪ. ಆ ದಶಕಂಠ ರಾವಣ ನಿಮ್ಮ ತಂದೆಯಾದಂತಹ ಮಹಾದೇವನನ್ನ ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಮಹಾದೇವ ಏನಾದ್ರೂ ಅವನಿಗೆ ಪ್ರತ್ಯಕ್ಷನಾಗಿ ಆ ಆತ್ಮಲಿಂಗವನ್ನು ದಯಪಾಲಿಸ್ಬಿಟ್ರೆ ಅಲ್ಲಿ ಕತೆ ಮುಗಿದು ಹೋಗುತ್ತೆ. ನೀನೇ ಏನಾದ್ರೂ ಉಪಾಯ ಮಾಡಿದನ್ನು ತಪ್ಸು. ವಿಘ್ನೇಶ್ವರ ಅಂದ, ನೀವು ಹೇಳಿದಿರಲ್ಲ, ಇನ್ನು ಮುಂದೆ ನಾನು ನೋಡ್ಕೊಂತೀನಿ ಬಿಡಿ ಆ ರಾವಣನ ಕೆಲಸನ. ಇತ್ತ ರಾವಣ ಕಠೋರವಾಗಿ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ. ಶಿವ ಪ್ರತ್ಯಕ್ಷನಾಗಿಲ್ಲ. ರಾವಣನಿಗೆ ಕೋಪ ಬಂತು. ಆಹಾ, ಮಹಾದೇವ, ನನ್ನ ತಪಸ್ಸು ನಿನಗೆ ರುಚಿಸ್ಲಿಲ್ವೇ ಸ್ವಾಮಿ? ಇದು ನೋಡು ಈಗೇನು ಮಾಡ್ತೇನೆ ಅಂತ. ಒಂದು ಯಜ್ಞ ಕುಂಡವನ್ನ ಸಿದ್ಧ ಮಾಡಿದ್ದಾನೆ ರಾವಣೇಶ್ವರ. ಕತ್ತಿಯನ್ನ ಹಿಡಿದು ಕೈಯಲ್ಲಿ ಹಿಡಿದಿದ್ದಾನೆ. ಹೇ ಶಂಕರ, ಕರುಣಾನಿದೆ ಭಕ್ತವತ್ಸಲ, ನೀನು ನನಗೆ ಒಲಿದು ಬಾರುತ್ತಿಲ್ಲ ಅಲ್ಲವೇ? ಇದೋ ನೋಡು, ನಾನು ನನ್ನ ತಲೆಯನ್ನು ಕತ್ತರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಕತ್ತಿಯನ್ನ ಮೇಲಕ್ಕೆ ಎತ್ತಿ ದಮ್ಮನೆ ಹೊಡೆದಿದ್ದಾನೆ. ದಶಕಂಠ ರಾವಣನ ಒಂದು ತಲೆ ಯಜ್ಞೇಶ್ವರನಿಗೆ ಆಹುತಿಯಾಗಿದೆ. ಶಿವ ಬರಲಿಲ್ಲ. ಮತ್ತೆ ರಾವಣ ಕತ್ತಿಯನ್ನ ಎತ್ತಿ ತನ್ನ ಇನ್ನೊಂದು ತಲೆಯನ್ನ ಕತ್ತರಿಸಿದ್ದಾನೆ. ಯಜ್ಞೇಶ್ವರನಿಗೆ ಆಹುತಿ ಕೊಟ್ಟಿದ್ದಾನೆ. ಹೀಗೆ ರಾವಣ ತನ್ನ 9 ತಲೆಗಳನ್ನ ಕತ್ತರಿಸಿಕೊಂಡು ಯಜ್ಞೇಶ್ವರನಿಗೆ ಆಹುತಿ ಕೊಟ್ಟು ಬಿಟ್ಟ. ಇನ್ನು ಉಳಿದಿರುವುದು ಒಂದೇ ತಲೆ, ಶೇಷ ತಲೆ.
ರಾವಣ ಹೇಳ್ದ, ಓ ಶಂಕರ, ನಿನಗಿನ್ನೂ ತೃಪ್ತಿ ಆಗ್ಲಿಲ್ವೇ ಸ್ವಾಮಿ? ಇದೋ ನೋಡು, ನನ್ನ ಪ್ರಾಣವನ್ನೇ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕತ್ತಿಯನ್ನ ಮೇಲಕ್ಕೆತ್ತಿ ಹರ ಹರ ಮಹಾದೇವ್ ಎಂದಿದ್ದಾನೆ. ಶಂಕರ ತಟ್ಟನೆ ಮೇಲಕ್ಕೆದ್ದ. ನಿಲ್ಲು ರಾವಣ ಅಂತ ಹೇಳಿ ದಡ 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 ದಡನೆ ಬಂದಿದ್ದಾನೆ ಮಹಾದೇವ. ಗಡಗಡನೆ ನಡುಗಿದೆ ಪೃಥ್ವಿ.